ನರೇಗಾ ಬಚಾವ್ ಸಂಗ್ರಾಮ್ ಆಂದೋಲನ ಶಾಸಕ ಅಂಪನಗೌಡ ಬಾರ್ತಲೆ ಸಿಂಧನೂರು ನಗರ ಮತ್ತು ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ನರೇಗಾ ಬಚಾವ್ ಸಂಗ್ರಾಮ ಆಂದೋಲನ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ಅಂಪನಗೌಡ ಬಾರ್ತಲೆ ಹೇಳಿದರು. ನಗರದ ಕೋಟೆ ಈರಣ್ಣ ಕಲ್ಯಾಣ ಮಂಟಪದಲ್ಲಿ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಎಂಜಿ ನರೇಗಾ ಬದಲಿಗೆ ವಿಬಿಜಿ ರಾಮ್ಜಿ ಕಾಯ್ದೆ ಜಾರಿಗೆ ಮಾಡಿರುವ ವಿರುದ್ಧ ಕಾಂಗ್ರೆಸ್ ಪಕ್ಷ ದೇಶಾದ್ಯಂತ ಮತ್ತು ರಾಜ್ಯಾದ್ಯಂತ ನರೇಗಾ ಬಚಾವ್ ಸಂಗ್ರಾಮ ಹೋರಾಟವನ್ನು ಆರಂಭಿಸಿದೆ. ಮಾಜಿ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಹಾಗೂ ಪಕ್ಷದ ನಾಯಕಿ ಸೋನಿಯಾ ಗಾಂಧಿ ಇವರ ಆಶಯದಂತೆ ನರೇಗಾ ಯೋಜನೆಯನ್ನು ದೇಶದಲ್ಲಿ ಜಾರಿಗೆ ತಂದರು. ಇದರಿಂದ 40% ಜನರು ಬದುಕಿಗೆ ಈ ಯೋಜನೆ ಉಪಯೋಗವಾಗಿದೆ ಎಂದರು. ಈ ಯೋಜನೆಯಿಂದ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳಿಗೆ ಅಧಿಕಾರ ವಿಕೇಂದ್ರೀಕರಣ ಮಾಡಿ ದುಡಿಯುವ ಕೈಗಳು ಕೆಲಸ ನೀಡಿ ಆಯಾ ಸಂಸ್ಥೆಗಳು ತಮಗೆ ಬೇಕಾದ ಕಾಮಗಾರಿಗಳನ್ನು ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಈ ಯೋಜನೆ ಹೆಸರು ಬದಲಾವಣೆ ಮಾಡುವ ಮೂಲಕ ದುಡಿಯುವ ಕೈಗಳಿಗೆ ಕೆಲಸ ಕಸಿದುಕೊಂಡು ಪಂಚಾಯಿತಿಗಳ ಅಧಿಕಾರ ಮೊಟಕುಗೊಳಿಸಲಾಗಿದೆ. ಮೊದಲು ಇದ್ದ ಹೆಸರು ಇರಬೇಕು. ಈಗ ಜಾರಿಗೆ ತಂದ ಕಾನೂನು ವಾಪಸ್ ಪಡೆದುಕೊಳ್ಳುವ ತನಕ ಪಕ್ಷದ ವತಿಯಿಂದ ಹೋರಾಟ ಮಾಡುವಂತೆ ಪಕ್ಷದ ಮುಖಂಡರು ಆದೇಶ ಪ್ರಕಾರ ನಾವು ಸಹ ತಾಲೂಕಿನಲ್ಲಿ ಹೋರಾಟ ಮಾಡಿ ಕೇಂದ್ರ ಸರ್ಕಾರದ ಜಾರಿಗೆ ತಂದ ಯೋಜನೆಯ ಕುರಿತು ಜನರಿಗೆ ತಿಳಿಸಲಾಗುವುದು ಎಂದರು. ಪಕ್ಷದ ಮುಖಂಡರಾದ ಎಂ ಲಿಂಗಪ್ಪ ದಡಸೂಗೂರು, ಕಾಜಿ ಮಲ್ಲಿಕ್, ಆರ್ ತಿಮ್ಮಯ್ಯ ನಾಯಕ, ಲಿಂಗರಾಜು ಅಂಚಿನಾಳ, ರಂಗನಗೌಡ ಗೋರೆಬಾಳ, ಅಶೋಕ ಒಮಲೂಟಿ, ಎನ್ ಅಮರೇಶ, ಬಿಎಚ್ ನಾಯಕ, ಅರುಣ್ ಕುಮಾರ್ ನಾಯಕ ಸೇರಿದಂತೆ ಇನ್ನಿತರು ಇದ್ದರು. ವರದಿ ವೆಂಕಟೇಶ್ ನಾಯಕ, ಸಿಂಧನೂರು. ಈ ನರೇಗಾ ಯೋಜನೆಯನ್ನು ಕೂಡ ಸೇರಿಸಿ ಪ್ರತಿ ಗ್ರಾಮದಲ್ಲಿ ದೇಶದಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ಈ ಕಾನೂನು ಜಾರಿ ಮಾಡಬೇಕು ಮತ್ತು ಈ ಕಾನೂನಿನ ಮುಖಾಂತರ ದೇಶದ ಜನಸಂಖ್ಯೆಯಲ್ಲಿರ್ತಕ್ಕಂಥ 40% ಜನ ಬಡವರಿಗೆ ಪ್ರತಿನಿತ್ಯ ಕಾಮಗಾರಿಗಳನ್ನು ಕೊಟ್ಟು ಅವರ ಜೀವನಕ್ಕೆ ಒಂದು ಉದ್ಯೋಗವನ್ನು ಕೊಡಬೇಕು ಅನ್ನೋ ಒಂದು ಚಿಂತನೆಯನ್ನು ಮಾಡಿ ಜಾರಿಗೆ ತಂದಿರತಕ್ಕಂಥ ವಿಚಾರ ತಾವೆಲ್ಲ ಗೊತ್ತಿರ್ತಕ್ಕಂಥ ಇವುಗಳಲ್ಲಿ ಅದಾದ ನಂತರ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ 3 ಹಂತಗಳ ಚುನಾವಣೆಗಳನ್ನು 16 ವರ್ಷಗಳ ಕಾಲ ಮಾಡಿ ಒಂದು ಹೊಸ ಬದಲಾವಣೆಯನ್ನು ತರ್ತಕ್ಕಂಥ ಕೆಲಸವು ಕೂಡ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಮಾಡಿದೆ. ನಾನು ಕೂಡ ಆ ವ್ಯವಸ್ಥೆಯಲ್ಲಿ ರಾಜಕೀಯ ಜೀವನಕ್ಕೆ ಬಂದಿರತಕ್ಕಂಥ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನಾನು ವೆಂಕಟರಾಯನಗೌಡರು, ದಯಾಪ ಮಗರೇಗೌಡರು, ಕಾಳಿ ಸಂಗಣ್ಣ ಅವರು, ಮುನಿಯಪ್ಪ ಮುದ್ದಪ್ಪ ಅವರು, ಇಷ್ಟು ಜನ ನಾವು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ, ಶಾಸಕರಾಗಿರ್ತಕ್ಕಂಥ ನಮ್ಮ ಜಿಲ್ಲೆ ಇದರ ಬಾಳ ಜಿಲ್ಲೆಯಲ್ಲಿ ಇನ್ಕ್ಲೂಡಿಂಗ್ ಡಿ.ಕೆ. ಶಿವಕುಮಾರ್ ನಮ್ಮ ಅಧ್ಯಕ್ಷರೇನಿದ್ದಾರೆ ಅವರು ಕೂಡ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲೇ ಬಂದವರು. ನಮ್ಮ ಜೊತೆಗೆ 86-87ರಲ್ಲಿ ಅವರು ಕೂಡ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಕಾನ್ಪುರ ಜಿಲ್ಲೆಕ್ಟ್ ಆಗಿ, ಆಮೇಲೆ ಅಧ್ಯಕ್ಷರಾಗಿ, ಆಮೇಲೆ ಮಂತ್ರಿಗಳಾಗಿ, ಕೆಪಿಸಿ ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಯಾಕೆ ಮಾತು ಹೇಳಬೇಕಾಗಿತ್ತಂದ್ರೆ ಅಷ್ಟು ಭದ್ರ ಬುನಾದಿಯನ್ನ ಕಾಂಗ್ರೆಸ್ ಪಕ್ಷ ಈ ವಿಕೇಂದ್ರೀಕರಣ ವ್ಯವಸ್ಥೆಗೆ ಅಧಿಕಾರವನ್ನು ಕೊಟ್ಟು ಸುಮಾರು ವರ್ಷಗಳ ಕಾಲ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥ ವಿಚಾರ. ಇತ್ತೀಚಿನ ದಿನಗಳಲ್ಲಿ ಈ ಕಳೆದ 10-12 ವರ್ಷಗಳ ಅವಧಿಯಲ್ಲಿ ದೇಶದಲ್ಲಿ ರಾಜಕೀಯ ಬದಲಾವಣೆ ಕಂಡುಕೊಂಡು ಬಿಜೆಪಿ ಅಧಿಕಾರಕ್ಕೆ ಬಂತು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ಮೇಲೆ ವಿಕೇಂದ್ರೀಕರಣ ವ್ಯವಸ್ಥೆಗೆ ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಕಾನೂನಿಗೆ ತಿದ್ದುಪಡಿಯನ್ನು ತಂದರು. ಕಾನೂನಿಗೆ ತಿದ್ದುಪಡಿ ಎಂತ ತಿದ್ದುಪಡಿ, ಒಂದು ಕರಾಳ ತಿದ್ದುಪಡಿಯನ್ನು ಈ ದೇಶದಲ್ಲಿರ್ತಕ್ಕಂಥ 40% ಬಡ ಜನತೆಗೆ ಒಂದು ಕರಾಳ ಯೋಜನೆಯನ್ನ ತಿದ್ದುಪಡಿ ಮಾಡಿ ಆ ಜನರ ಒಂದು ಕಾಮಗಾರಿಗಳಿಗೆ ಮತ್ತು ಅವರ ಅಧಿಕಾರಕ್ಕೆ ಮೊಟಕುಗೊಳಿಸತಕ್ಕಂಥ ಕಾನೂನನ್ನು ತಂದಿರತಕ್ಕಂಥ ವಿಚಾರ. ಇವೆಲ್ಲ
ವಿಚಾರವನ್ನ ಗಮನ ಹರಿಸಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಇಡೀ ರಾಜ್ಯಾದ್ಯಂತ ಇಡೀ ರಾಷ್ಟ್ರಾದ್ಯಂತ ಈ ನರೇಗಾ ಹಳೆಯ ಯೋಜನೆಯನ್ನ ಪುನಃ ಜಾರಿ ಮಾಡಬೇಕು. ಹೊಸದಾಗಿ ಬಿಜೆಪಿ ಸರ್ಕಾರ ತಂದಿದೆ, ಆ ಯೋಜನೆಯನ್ನು ರದ್ದುಪಡಿಸಬೇಕು, ಕಾನೂನಿಗೆ ತಿದ್ದುಪಡಿ ಮಾಡಬೇಕು ಪುನಃ ಎಂಬ ಒಂದು ಯೋಜನೆಯನ್ನು ಇಟ್ಕೊಂಡು ಎಲ್ಲ ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಘಟಕಗಳಿಗೆ ಒಂದು ಸೂಚನೆಯನ್ನು ಕೊಟ್ಟು ಆ ಸೂಚನೆ ಅಡಿಯಲ್ಲಿ ಇವತ್ತಿನ ಕಾರ್ಯಕ್ರಮಗಳು ನಡೀಬೇಕು ಅನ್ನೋ ಒಂದು ಯೋಜನೆಯನ್ನಿಟ್ಟು ಇವತ್ತು ಸಭೆಯನ್ನು ಇವತ್ತು ನಾವು ಕರೆದಿದ್ದೇವೆ. ಈ ಮನೆಯನ್ನು ಹಾಕಿ ಇಂಥ ಪಾಂಪ್ಲೆಟ್ ಮಾಡಿಸಿದ್ದಲ್ಲ ಕೆಲವು ಕೊಡ್ರಿ ಎಲ್ಲರಿಗೆ ಮಾಡಿ ಎಲ್ಲರಿಗೂ ಕಡಿಮೆ ಹಾಕಿಬಿಟ್ಟಿದ್ದಾರೆ. ಗ್ರಾಮ ಸಭೆಗಳಿಗೆ ಅಧಿಕಾರ ಇಲ್ಲ, ಆಮೇಲೆ ತಾಲೂಕ್ ಪಂಚಾಯತಿಗೆ ಅಧಿಕಾರ ಇಲ್ಲ, ಜಿಲ್ಲಾ ಪಂಚಾಯತಿಗೆ ಅಧಿಕಾರ ಇಲ್ಲ. ಅವರೇನು ಡೆಲ್ಲಿಯಲ್ಲಿ ಕುಂತು ಯೋಜನೆಗಳನ್ನು ನಿರ್ಧಾರ ಮಾಡಿ ಗ್ರಾಮ ಪಂಚಾಯತಿಗಳನ್ನು ಕೂಡ ಅವಲಂಬನೆ ಮಾಡಿರ್ತಾರೆ. ಯಾರ ಗ್ರಾಮ ಪಂಚಾಯತಿಗೆ ಯಾರು ಕ್ರಿಯೆಗಳನ್ನು ಕೊಡಬೇಕು, ಎಷ್ಟು ಕೊಡಬೇಕು, ಅದು 60% 40% ಮಾಡಿದ್ದಾರೆ. ಯೋಜನೆಯನ್ನು ಕೂಡ ಬದಲಾವಣೆ ಮಾಡಿ 60% 40% ಮಟೀರಿಯಲ್ ಕಾಸ್ಟ್ ಯೋಜನೆಗಳು 40%, ಅದಕ್ಕೂ ಕೂಡ ಕಡಿಮೆ ಆಗಿಬಿಟ್ಟಿದ್ದಾರೆ. ಹಾಗೆ ನೇರವಾಗಿ ದಿಲ್ಲಿಯಿಂದನೇ ಎಲ್ಲ ಆಪರೇಟ್ ಮಾಡಿ ಗ್ರಾಮ ಪಂಚಾಯತಿಗಳ ಅಧಿಕಾರವನ್ನು ಮಠಕ್ಕೋಸ್ತಕ್ಕಂಥ ಕೆಲಸವನ್ನು ಕೂಡ ಸಂವಿಧಾನದ ವಿರೋಧ, ಸಂವಿಧಾನದಲ್ಲಿ ಹಕ್ಕನ್ನು ಕೊಟ್ಟಿದ್ದಾರೆ. ಒಂದು ಗ್ರಾಮ ಪಂಚಾಯತಿಗೆ ಪಂಚಾಯತಿಗಳು ಕಾರ್ಯ ಯಾವ ರೀತಿ ಇರಬೇಕು, ಅಧ್ಯಕ್ಷರು ಯಾವ ರೀತಿ ಇರಬೇಕು, ಯಾವ ರೀತಿ ಗೆಲ್ಲಬೇಕು, ಯಾವ ರೀತಿ ಚುನಾವಣೆ ಮಾಡಬೇಕು ಮತ್ತು ಯಾವ ರೀತಿ ಅಧಿಕಾರ ಚಲಾಯಿಸಬೇಕು, ಕೆಲಸಗಳನ್ನು ಮಾಡಿಸಬೇಕು ಅನ್ನೋದನ್ನು ಸಂವಿಧಾನಬದ್ಧವಾಗಿಯೂ ಹಕ್ಕನ್ನು ಕೊಟ್ಟಿದ್ದಾರೆ. ಹಕ್ಕನ್ನು ಕೂಡ ತಿಳ್ಕೊಂಡಿದ್ದಾರೆ. ಅಂದ್ರೆ ಸಂವಿಧಾನ ವಿರೋಧಿಗಳು ಭಾರತೀಯ ಜನತಾ ಪಕ್ಷ ಅಂತ ಒಂದು ಕೆಟ್ಟ ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರ ಮಾಡಿದೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಬಹಳಷ್ಟು ಬಡ ಜನತೆಗೆ ಪ್ರತಿನಿತ್ಯ ಅವರಿಗೆ ಕೂಲಿ ಸಿಗ್ತಿತ್ತು, ಆ ಕೂಲಿ ಕೂಡ ಸಿಗಲಾರಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಈ ಒಂದು ಪೂರ್ವಭಾವಿ ಎಲ್ಲ ತಾಲೂಕಾ ಕೇಂದ್ರಗಳಲ್ಲಿ, ಜಿಲ್ಲೆಗಳಲ್ಲಿ, ರಾಜ್ಯ ಮಟ್ಟದಲ್ಲಿ ಏನು ಮಾಡಬೇಕು, ಜಿಲ್ಲಾ ಮಟ್ಟದಲ್ಲಿ ಏನು ಮಾಡಬೇಕು, ತಾಲೂಕಾ ಮಟ್ಟದಲ್ಲಿ ಏನು ಮಾಡಬೇಕು, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಒಂದು ಪಟ್ಟಿಯನ್ನು ಮಾಡಿ AICCಯಿಂದ KPCCಯಿಂದ ಇದರ ಪಟ್ಟಿಯ ಅನ್ವಯವಾಗಿ ನಾವೆಲ್ಲ ಕಾರ್ಯಕ್ರಮಗಳನ್ನು ನರೇಗಾ ಯೋಜನೆ ಪುನಃ ಮರುಸ್ಥಾಪನೆ, ಮರುಪರಿಶೀಲನೆ ಮಾಡಿ ಆ ಕಾಯ್ದೆಯನ್ನು ಜಾರಿಗೆ ಮಾಡಬೇಕು ಎಂಬ ಒಂದು ಒತ್ತಾಯವನ್ನು ರಾಷ್ಟ್ರಾದ್ಯಂತ ಕಾಂಗ್ರೆಸ್ ಪಕ್ಷ ಮಾಡಬೇಕು ಎಂಬ ತೀರ್ಮಾನ ಮಾಡಿ ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಸಭೆಯನ್ನು ಕರೆದಾಗಿದೆ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಎಲ್ಲ ಕೆಲಸಗಳು ಕಾರ್ಯಗಳು ಆಗಬೇಕಾದ್ರೆ ಅವರವರ ವ್ಯಾಪ್ತಿಯಲ್ಲಿ ಒಂದೊಂದು ಪಂಚಾಯತಿಯಲ್ಲಿ 4 ಕೋಟಿ, 3 ಕೋಟಿ, 2 ಕೋಟಿ, 5 ಕೋಟಿ, 1 ಕೋಟಿ 50 ಲಕ್ಷ ಇವೆಲ್ಲ ಕಾಮಗಾರಿಗಳನ್ನ ತಗೊಂಡು ಅಧಿಕಾರ ಸಂಪೂರ್ಣವಾಗಿ ಗ್ರಾಮ ಸಭೆಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅದಕ್ಕೆ ಏನೂ ಇಲ್ಲ, ಎಲ್ಲ ತಿಳಂಗಿಲ್ಲ. ಟೋಟಲ್ ಕೇಂದ್ರ ಸರ್ಕಾರನೇ ಈಗ ನಮ್ಮ ಸಿನ್ನೂರು ತಾಲೂಕಿನ ಒಂದು 25 ಪಂಚಾಯತ್ ಇದ್ರೆ ಒಂದೆರಡು ಬಿಜೆಪಿ ಪಂಚಾಯತ್ ಇದ್ರೆ 2 ಬಿಜೆಪಿ ಪಂಚಾಯತ್ ಪಿಕ್ ಮಾಡಿರ್ತಾರೆ, ಅವರೇ ಕೊಡ್ತಾರೆ, ಕೊಟ್ಬಿಡ್ತಾರೆ. ಉಳಿದವ್ರಿಗೆ ಯಾರು ಅನುದಾನನೇ ಕೊಡ್ತಾರೆ. ಈ ಗ್ರಾಂಟ್ಸ್ಗಳು ಬರಲಿಲ್ಲ ಅಂದ್ರೆ ಕೆಲಸ ಮಾಡಕ್ಕೆ ಆಗಂಗಿಲ್ಲ. ಅಂತ ಒಂದು ಕೆಟ್ಟ ಯೋಜನೆಯನ್ನ ಇವತ್ತು ಜಾರಿಗೆ ತಂದು ಬಡವರ ಪಟ್ಟಿಗೆ ಒಂದು ಕಲ್ಲನ್ನು ಹಾಕ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ರಾಷ್ಟ್ರದಲ್ಲಿ ಮಾಡ್ತಾ ಇದೆ. ಇವನ್ನೆಲ್ಲವನ್ನ ಅರಿತುಕೊಂಡು ನಮ್ಮ ಅಧ್ಯಕ್ಷರು ರಾಹುಲ್ ಗಾಂಧೀಜಿಯವರು, ವಿರೋಧ ಪಕ್ಷದ ನಾಯಕರು, ಖರ್ಗೆ ಅವರು, AICC ಅಧ್ಯಕ್ಷರು, KPCC ಅಧ್ಯಕ್ಷರು, ಮಾನ್ಯ ಹೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಇದಕ್ಕೊಂದು ಹೋರಾಟಕ್ಕೆ ಯಾವ ರೀತಿ ರೂಪರೇಷೆ ಮಾಡಬೇಕು ಎಂಬ ಚಿಂತನೆಯನ್ನು ಮಾಡಿ ಮೊನ್ನೆ ದಿವಸ ಎಲ್ಲ ಶಾಸಕರನ್ನ, ಮಂತ್ರಿಗಳನ್ನ, ಲೋಕಸಭಾ ಸದಸ್ಯರನ್ನ ಮತ್ತು ಪಕ್ಷದ ಆಫೀಸ್ ಬೇರೆಯವರು ಕೂಡ ನಾಳೆ ಮೀಟಿಂಗ್ ಕರೆದಿದ್ದಾರೆ. 2ನೇ ಸುತ್ತಿನ ಸಭೆ. ಅದರೊಳಗೆ ಇವತ್ತು ಜನವರಿ 15ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೂ
ಒಂದು ದಿನ ಸಾಂಕೇತಿಕ ಪ್ರತಿಭಟನೆ ಜಿಲ್ಲಾ ಕೇಂದ್ರದಲ್ಲಿ ಈ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಜನವರಿ 18ರಿಂದ 19ವರೆಗೂ ಪಂಚಾಯತ್ ಮಟ್ಟದಲ್ಲಿ ಜನಸಂಪರ್ಕ ಸಭೆ, ಇವೆಲ್ಲ ವಿಷಯಗಳು ಪ್ರತಿಯೊಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಜನಸಂಪರ್ಕ ಸಭೆ ಮಾಡಿ ಆ ಜನರಿಗೆ, ಆ ಕೂಲಿಕಾರರಿಗೆ, ಕಾರ್ಮಿಕರಿಗೆ, ಮಹಿಳೆಯರಿಗೆ, ದಲಿತರಿಗೆ, ಇವರೆಲ್ಲರಿಗೂ ಕೂಡ ಇವೆಲ್ಲ ವಿಚಾರಗಳನ್ನ ಜನಸಂಪರ್ಕ ಸಭೆಗಳ ಮೂಲಕ ಒಂದು ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಪ್ರತಿಭಟನೆ ಮೂಲಕ ಮಾಡಬೇಕು. 18ನೇ ತಾರೀಕಿನಿಂದ 29ನೇ ತಾರೀಕಿನವರೆಗೆ. ಆಮೇಲೆ 27ನೇ ತಾರೀಕಿನಿಂದ ಜನವರಿ 27ರಿಂದ ಫೆಬ್ರವರಿ 26ರವರೆಗೂ 7 ದಿನಗಳ ಕಾಲ ಎಲ್ಲ ಪಂಚಾಯತ್ಗಳಿಂದ 5 ಕಿಲೋಮೀಟರ್ಗಿಂತ 10 ಕಿಲೋಮೀಟರ್ ಪಾದಯಾತ್ರೆ ಎಲ್ಲ ಏನು ಕಾರ್ಮಿಕರ ಜೊತೆ ಸೇರಿ, ಕೂಲಿ ಕಾರ್ಮಿಕರ ಜೊತೆ ಸೇರಿ ಗ್ರಾಮ ಪಂಚಾಯತಿ ಮೆಂಬರ್ಗಳು, ಅಧ್ಯಕ್ಷರುಗಳು ಮತ್ತು ಪಕ್ಷದ ಎಲ್ಲ ಮುಖಂಡರುಗಳು ಎಲ್ಲರೂ ಸೇರಿ 5ರಿಂದ 10 ಕಿಲೋಮೀಟರ್ ಒಂದು ಸಾಂಕೇತಿಕವಾಗಿ ಪಾದಯಾತ್ರೆ ಮಾಡತಕ್ಕಂಥ ಒಂದು ಪಟ್ಟಿಯನ್ನ ಕೊಟ್ಟು ಆ ಪಟ್ಟಿಗೆ ಅನುಗುಣವಾಗಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಎಐಸಿಸಿ ಮತ್ತು ಕೆಪಿಸಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ನಿಮಿತ್ತ ಇವತ್ತು ಈ ಸಭೆಯನ್ನು ಕರೆಯಲಾಗಿದೆ. ಈ ಕರಪತ್ರವನ್ನು ನೀವು ಎಲ್ಲರಿಗೂ ಕೊಡ್ತೀವಿ. ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ನರೇಗಾ ಕಾರ್ಯಕ್ರಮ ಯಾವ ರೀತಿ ಅಧಿಕಾರಿ ಇತ್ತು, ಏನೇನು ಯೋಜನೆಗಳನ್ನು ಯಾವ ರೀತಿ ಮಾಡುವುದಾಗಿತ್ತು, ಏನೇನಿದೆಯನ್ನ 10 ಅಂಶಗಳನ್ನ ಈ ಕರಪತ್ರದಲ್ಲಿ ಕೆಪಿಸಿಸಿ ಅವರು ಪ್ರಿಂಟ್ ಮಾಡಿಸಿ ನಮ್ಗೆಲ್ಲರಿಗೂ ಕಳಿಸಿದ್ದಾರೆ. ಅವೆಲ್ಲ ನಿಮ್ಗೆ ಅನಿಸ್ತೀವಿ. ಅದರಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿ ಯಾವ ರೀತಿ ಮಾಡಿಕೊಳಿಸಿದೆ, ಗ್ರಾಮ ಸಭೆ ಅಧಿಕಾರಿ ಯಾವ ರೀತಿ ಮಾಡಿಕೊಳಿಸಿದೆ, PIO ಯಾವ ರೀತಿ ಮಾಡಿಕೊಳಿಸಿದೆ, ಸೆಲೆಕ್ಷನ್ ಆಫ್ ಗ್ರಾಮ ಪಂಚಾಯತಿಗಳು ಯಾವ ರೀತಿ ಆಯ್ಕೆ ಮಾಡಬೇಕು, ಇವೆಲ್ಲವೂ ಕೂಡ ಅವರು ಮಾಡಿರ್ತಕ್ಕಂಥ ಹೊಸ ಕಾನೂನು ಮತ್ತು ನಮ್ಮ ಹಳೆಯ ಕಾನೂನು ಎರಡು ಈ ಪಟ್ಟಿಯಲ್ಲಿ ಇರೋದ್ರಿಂದ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಸದಸ್ಯರುಗಳು ಮತ್ತು ಆ ಕೂಲಿ ಕಾರ್ಮಿಕರ ಸಂಘಟನೆಯ ಮಾಡತಕ್ಕಂಥ ಮೇಲಿಗಳು ಮತ್ತು ಕೂಲಿ ಕಾರ್ಮಿಕರು ಇವೆಲ್ಲವನ್ನ ತಿಳ್ಕೊಂಡು ಅಧ್ಯಯನ ಮಾಡಿ ಹೋರಾಟಕ್ಕೆ ಸಜ್ಜಾಗಬೇಕು ಎಂಬ ವಿಚಾರಗಳನ್ನು ಇಟ್ಟುಕೊಂಡು ಈ ಒಂದು ಪ್ರಮುಖವಾದಂಥ ಸಭೆಯನ್ನು ಇವತ್ತು ಕರೆದಿದ್ದೇವೆ. ಈ ನಿಟ್ಟಿನಲ್ಲಿ ಸಿಂಧನೂರು ತಾಲೂಕಿನಲ್ಲಿ ಸುಮಾರು ನಮ್ಮ ಕ್ಷೇತ್ರಕ್ಕೆ 25 ಪಂಚಾಯತಿಗಳು ಬರ್ತಾವೆ. ಆ 25 ಪಂಚಾಯತಿಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿರ್ತಕ್ಕಂಥ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಅವರದೇ ಆದಂಥ ಒಂದು ಕಾರ್ಯಕ್ರಮ ಮಾಡಬೇಕು. ಮತ್ತು ಎಲ್ಲಿ ಪಂಚಾಯತಿಗಳು ನಮ್ಮದು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಇರಲಾರಂಥ ಪಂಚಾಯತಿಗಳು ಕೂಡ ನಮ್ಮ ತಾಲೂಕಿನಲ್ಲಿದ್ದಾರೆ. ಮೆಂಬರ್ಗಳಿದ್ದಾರೆ, ಸುಮಾರು 300ರಿಂದ 400 ಮೆಂಬರ್ಗಳು ಎಲೆಕ್ಟ್ ಆಗಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ. ಅವರೆಲ್ಲರ ಸಹಾಯ ಸಹಕಾರವನ್ನು ಪಡೆದುಕೊಂಡು ಆ ಗ್ರಾಮಗಳಲ್ಲಿ ಸಂಪರ್ಕ ಸಭೆಗಳನ್ನ ಮಾಡಿ ಆ ಡೇಟ್ ಏನು ಕೊಟ್ಟಿದ್ದಾರೆ ಆ ಡೇಟಿನೊಳಗೆ ಮಾಡತಕ್ಕಂಥ ಕೆಲಸವನ್ನು ಕೂಡ 18ರಿಂದ ಜನವರಿ 18ರಿಂದ 29ರವರೆಗೆ ಪಂಚಾಯತ್ ಮಟ್ಟದಲ್ಲಿ ಜನಸಂಪರ್ಕ ಸಭೆ ಇವನ್ನೆಲ್ಲ ಪಟ್ಟಿ ಮಾಡಿ ನಿಮ್ಮ ಪಂಚಾಯತ್ಗಳಿಗೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕಳಿಸಿಕೊಡ್ತಕ್ಕಂಥ ಕೆಲಸನೂ ಮಾಡ್ತೀವಿ. ಮತ್ತು ಒಂದೊಂದು ಪಂಚಾಯತಿಗೆ ಒಬ್ಬೊಬ್ಬರನ್ನು ವೀಕ್ಷಕರನ್ನಾಗಿ ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ವೀಕ್ಷಕರನ್ನಾಗಿ ಮಾಡಿ ನೀವೇನೇನು ಕಾರ್ಯಕ್ರಮ ಹೇಗೆ ಮಾಡಬೇಕು ಏನಿಲ್ಲ ಅಲ್ಲಿ ಕೂಡ ಪೂರ್ವಭಾವಿ ಒಂದು ಸಭೆಯನ್ನು ಮಾಡಿ ಅಷ್ಟೊಳಗನೆ 25 ಪಂಚಾಯತಿಯಲ್ಲಿ 25 ಪಂಚಾಯತಿ ವ್ಯಾಪ್ತಿಯಲ್ಲಿ ಕೂಡ ಎಲ್ಲ ಮುಖಂಡರ, ಮೇಟಿಗಳ, ಗ್ರಾಮ ಪಂಚಾಯತಿ ಸದಸ್ಯರ, ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮತ್ತು ಈ ಕೂಲಿ ಕಾರ್ಮಿಕರ ಸಂಘಟನೆಯ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅಲ್ಲಿ ಕೂಡ ಒಂದು ಪೂರ್ವ ಸಭೆಯನ್ನು ಮಾಡಿ ಹೋರಾಟಕ್ಕೆ ತಯಾರು ಮಾಡತಕ್ಕಂಥ ಒಂದು ಪಟ್ಟಿಯನ್ನು ರೆಡಿ ಮಾಡಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಳಿಸ್ತಕ್ಕಂಥ ಪ್ರಯತ್ನ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಾಡ್ತಾ ಇದ್ದೇವೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ತಾವೆಲ್ಲ ಆಗಮಿಸಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಮುಖಂಡರುಗಳು ಮುಂದಿನ ದಿನಗಳಲ್ಲಿ ಈಗಲಿಂದಲೇ, ಯಾಕಂದ್ರೆ ಇನ್ನೂ ಟೈಮ್ ಇದೆ, ಇನ್ನೊಂದು ವಾರ 10 ದಿವಸ ಸಮಯ ಇದೆ. ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲರೂ ಹೋಗಬೇಕು. ಹೋಗಿ ಇವೆಲ್ಲರ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು ಮತ್ತು ಆ ಸಂಘಟನೆಯ ಮೇಟಿಗಳು ಎಲ್ಲರನ್ನು ಕರ್ಕೊಂಡು ಒಂದು ಪೂರ್ವಭಾವಿ ಸಭೆಗಳನ್ನು ಮಾಡಿ ಒಂದೊಂದು ಡೇಟ್ಗಳನ್ನ ನಾವೇ ಮಾಡಿಕೊಡಂದ್ರೆ ಇಲ್ಲಿ ಮಾಡಿಕೊಟ್ಬಿಡ್ತೀವಿ. ಈ ಡೇಟ್ ಇಂಥ ಪಂಚಾಯತಿ, ಈ ಡೇಟ್ ಇಂಥ ಪಂಚಾಯತಿ, ಈ ಡೇಟ್ ಇಂಥ ಪಂಚಾಯತಿ ಅಂತ ಇಲ್ಲ, ನೀವೇ ಎಲ್ಲ ಕುತ್ಕೊಂಡೆ ನಿಮ್ಮ ಅನುಕೂಲ ತಕ್ಕಂಗೆ ಡೇಟ್ಗಳು ಮಾಡಿಕೊಂಡು ನೀವು ಮಾಡಿದ್ರೆ ನಿಮಗೂ ಉಳಿದು ಬಂದಿರ್ತಕ್ಕಂಥ ಯಾವಾಗ ಮಾಡಿದ್ರು ಉಚಿತ ಅನ್ನೋದನ್ನ ನೀವು ಯೋಚನೆ ಮಾಡಿ ನಮಗೆ ತಿಳಿಸ್ತಂದ್ರೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆ ಕೆಲಸಗಳನ್ನ ಮಾಡತಕ್ಕಂಥ ಪ್ರಯತ್ನ ಮಾಡ್ತೀವಿ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಸಿಂಧನೂರು ತಾಲೂಕಾ
ಬಹಳಷ್ಟು ಗ್ರಾಮ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಅತಿ ಹೆಚ್ಚು ಒಂದೊಂದು ಪಂಚಾಯತಿಗಳು 2 ಕೋಟಿ 3 ಕೋಟಿ 4 ಕೋಟಿ 5 ಕೋಟಿವರೆಗೂ ಖರ್ಚು ಮಾಡಿರ್ತಕ್ಕಂಥ ಉದಾಹರಣೆಗಳಿವೆ ನರೇಗಾದಲ್ಲಿ. ಅವೆಲ್ಲ ಕೈ ತಪ್ತವೆ. ತಪ್ಪಾಡೋದಂದ್ರೆ ಇದು ಉಗ್ರವಾದ ಹೋರಾಟ ಒಂದೇ ದಾರಿ. ಎಲ್ಲದಕ್ಕೂ ಸಜ್ಜಾಗಬೇಕಾಗ್ತದೆ. ಅವೆಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕಾರ್ಯಕರ್ತರಿರ್ಬೋದು, ಮುಖಂಡರುಗಳಿರ್ಬೋದು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು ಮತ್ತು ವಿಶೇಷವಾಗಿ ಈ ಕೂಲಿ ಕಾರ್ಮಿಕರ ಒಂದು ಸಂಘಟನೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರತಿಯೊಂದು ಯೋಜನೆ ಮಾಡಬೇಕಾದ್ರೂ ಕೂಡ ಆ ಸಂಘಟನೆ ಮೂಲಕ ಅವರು ಮಾಡಿಕೊಂಡು ಬಂದು ಕೆಲಸ ಕಾರ್ಯಗಳನ್ನು ಮಾಡಿ, ಪಟ್ಟಿಗಳನ್ನು ಮಾಡಿ, ಮಂಜೂರಿಯನ್ನು ಪಡೆದು ಅನುದಾನವನ್ನು ಬಿಡುಗಡೆ ಮಾಡಿಸಿ ಕೆಲಸಗಳನ್ನು ಮಾಡಿಕೊಂಡು ಹೊರಟಿದ್ದಾರೆ. ಅವರೆಲ್ಲರ ಜವಾಬ್ದಾರಿ ಕೂಡ ಬಹಳ. ಇಲ್ಲಂದ್ರೆ ನೀವು ಮಾಡಲಿಲ್ಲ, ಉಗ್ರ ಹೋರಾಟ ಇಡೀ ರಾಷ್ಟ್ರಾದ್ಯಂತ ಈ ವಿಚಾರದಲ್ಲಿ ಮಾಡಲಿಲ್ಲ ಅಂದ್ರೆ ಬಹಳಷ್ಟು ಸಮಸ್ಯೆಗಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಧಿಕಾರಗಳನ್ನ ಕಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಒಂದು ಉದಾಹರಣೆ ಹೇಳಬೇಕಂದ್ರೆ APMC ಕಾನೂನನ್ನ ತಿದ್ದುಪಡಿ ಕೇಂದ್ರ ಸರ್ಕಾರ ಇಡೀ ರಾಷ್ಟ್ರಾದ್ಯಂತ ಆ ಕಾನೂನನ್ನು ತಿದ್ದುಪಡಿ ತಂದು APMC ಅಧಿಕಾರವನ್ನು ಸಂಪೂರ್ಣವಾಗಿ ಮುಟ್ಟಗೊಳಿಸಬಹುದು. ಉಗ್ರ ಹೋರಾಟಗಳು ರೈತರು ನಾರ್ದನ್ ಇಂಡಿಯಾದಾಗ ಎಷ್ಟೋ ಜನ ಬಲಿಯಾದ ಸುಮಾರು 16 ದಿವಸಗಳ ತಿಂಗಳಗಟ್ಟಲೆ ಹೋರಾಟ ನಡೆದಾಗಿ ಕೂಡ ಕೇಂದ್ರ ಸರ್ಕಾರ ಬೆಂಡಾಗಿ ಆ ಕಾನೂನನ್ನು ವಾಪಸ್ ತಗೊಂಡು 3 ಕಾನೂನುಗಳು ವಾಪಸ್ ತಗೊಂಡು ಇವತ್ತಿಗೂ ಪುನಃ ಹೊಸ ಕಾನೂನುಗಳನ್ನು ಜಾರಿ ಮಾಡತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗಿದೆ. ಎಷ್ಟೇ ಒತ್ತಡ ಹಾಕಿ ರಾಜ್ಯ ಸರ್ಕಾರಗಳು ರೆಸಲ್ಯೂಷನ್ ಪಾಸ್ ಮಾಡಿದ್ರು, ಅದನ್ನು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಒತ್ತಡ ಹಾಕಿದ್ರು ಕೂಡ ಇವತ್ತಿಗೂ ಕೇಂದ್ರ ಸರ್ಕಾರ ಆ ಕಾನೂನನ್ನು ಮರುಜಾರಿ ಮಾಡಕ್ಕೆ ತಯಾರಿಲ್ಲ. APMC ಕಾನೂನು ಇಂಥ ರೈತರ ವಿರೋಧಿ ಕಾನೂನುಗಳು, ಕಾರ್ಮಿಕ ವಿರೋಧಿ ಕಾನೂನುಗಳು, ಬಡವರ ವಿರೋಧಿ ಕಾನೂನುಗಳನ್ನು ಮಾಡಿ ಆ ಜನತೆಗೆ ಮೋಸ ಮಾಡ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ರೆ ತಪ್ಪಾಗಿಲ್ಲ. ಯಾವ ರೀತಿ ರೈತರ ಉಗ್ರ ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ಬಗ್ಗಿ ಆ ಕಾನೂನನ್ನು ವಾಪಸ್ ತಗೊಂಡಿತ್ತು, ಅದೇ ರೀತಿ ಈ ಒಂದು ಚಳವಳಿಯು ಕೂಡ ಅದೇ ರೀತಿ ಆಗಬೇಕಾದಂತ ಅವಶ್ಯಕತೆ ಇದೆ. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕೂಲಿಕಾರರು ಮನಸ್ಸು ಮಾಡಿದರೆ ಇಡೀ ರಾಷ್ಟ್ರದ ಒಂದು ಗಮನವನ್ನು ಸೆಳೆದು ಈ ಕಾನೂನಿಗೆ ತಿದ್ದುಪಡಿ ತರ್ತಕ್ಕಂಥ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಬರ್ತಕ್ಕಂಥ ಕೆಲಸವನ್ನು ಅವರೆಲ್ಲರೂ ಮಾಡಬೇಕಾದ ಪ್ರೇರಣೆಯಾಗಿ ನಾವೆಲ್ಲರೂ ಶಕ್ತಿಯನ್ನು ಕೊಟ್ಟು, ಬಲವನ್ನು ಕೊಟ್ಟು ಅವರಿಗೆ ಮುಂದೆ ಬರ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡರು ಮಾಡಬೇಕಾದಂಥ ಅವಶ್ಯಕತೆ ಕೂಡ ಇದೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆ ಒಂದು ಜನತೆಗೆ ಪ್ರತಿನಿತ್ಯ ಏನಾದರೂ ಒಂದು ಕಾರ್ಯಕ್ರಮ ಉಪಯೋಗಕ್ಕೆ ಕೊಡಬೇಕು ಎಂಬ ಮೂಲ ಉದ್ದೇಶವನ್ನು ಇಟ್ಕೊಂಡು ನರೇಗಾ ಯೋಜನೆಯನ್ನ UPA ಮೊದಲನೇ ಹಂತದಲ್ಲಿ ಸರ್ಕಾರ ಒಂದು ಕಾನೂನನ್ನ ರಚನೆ ಮಾಡಿ ಆ ಕಾನೂನಿನ ಅಡಿಯಲ್ಲಿ ದೇಶಾದ್ಯಂತ ಇರತಕ್ಕಂಥ ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಆ ಕಾನೂನನ್ನು ಜಾರಿಗೆ ತಂದು ಅದರ ಒಂದು ಯೋಜನೆ ಅಡಿಯಲ್ಲಿ ಕಳೆದ 16 ವರ್ಷಗಳ ಕಾಲ ಆ ಬಡ ಜನತೆಯ ಬದುಕಿಗೆ ಒಂದು ಯೋಜನೆಯನ್ನು ಕೊಟ್ಟು ಜೀವನೋಪಾಯಕ್ಕೆ ದಾರಿಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಕೀರ್ತಿ ಅಂದಿನ ಮನಮೋಹನ್ ಸರ್ಕಾರಕ್ಕೆ ಸಲ್ಲತ್ತು. ದಿವಂಗತ ಪ್ರಧಾನಮಂತ್ರಿಗಳಾದಂಥ ಮನಮೋಹನ್ ಸಿಂಗ್ ಅವರು ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಆ ಯೋಜನೆಗಳಿಗೆ ಬೇಕಾಗತಕ್ಕಂಥ ಎಲ್ಲ ಕಾನೂನುಗಳನ್ನು ರಚನೆ ಮಾಡಿ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಜಾರಿ ಮಾಡಬೇಕು ಅಂತ ಮಹತ್ವವಾದಂಥ